ಇವತ್ತಿನವ್ರಿಗೆ ಅದು ಅನೇಕ ಸಾರಿ ಮನವಿ ಮಾಡಿದ್ರು ಕೂಡ, ಪತ್ರ ಬರೆದ್ರು ಕೂಡ ಇವತ್ತಿನವರಿಗೆ ಅದನ್ನು 150 ದಿನ ಮಾಡಿಲ್ಲ. ಕೇಂದ್ರ ಸರ್ಕಾರನೇ ಮಾಡಬೇಕು. ಬಿಕಾಸ್ ಮನ್ರೇಗಾ ಈಸ್ ಎ ಪ್ರೋಗ್ರಾಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಮ್ಯಾಟರ್ ಆಫ್ ಕ್ಯಾಟ್ ಈ ಪ್ರೋಗ್ರಾಮ್ ಆದದ್ದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ, ಉದ್ಯೋಗ ಕೊಡಬೇಕು ಅಂತ ಆದದ್ದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಇವತ್ತಿನವರಿಗೆ ಮಾಡಿಲ್ಲ. ಆಯಿತಾ. ಆಮೇಲೆ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಅಪ್ಪರ್ ಭದ್ರಾಕ್ಕೆ ಅಂತೇಳು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟ್ನಲ್ಲಿ 23-24ನೇ ವರ್ಷದ ಬಜೆಟ್ನಲ್ಲಿ ಹೇಳಿದ್ದಾರೆ, ಕರ್ನಾಟಕಕ್ಕೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಪ್ಪರ್ ಕೃಷ್ಣಕ್ಕೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು. ಅವ್ರ ಬಜೆಟ್ನಲ್ಲೂ ಹೇಳಿದ್ದಾರೆ 5,300 ಕೋಟಿ ಬರ್ತದೆ. ಅಷ್ಟೇ ಅಲ್ಲ, ಅಪ್ಪರ್ ಭದ್ರಾ ಪ್ರಾಜೆಕ್ಟನ್ನು ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಏನೂ ಕೊಡಬೇಕಾಗಿಲ್ಲ ನಾವು ದುಡ್ಡು ಅಂತಂದರೆ, ಇದು ಬಜೆಟ್ನಲ್ಲಿ ಹೇಳಿರೋ ದುಡ್ಡಲ್ವಾ? ಬಸವರಾಜ ಬೊಮ್ಮಾಯಿ ಹೇಳ್ತಾರಲ್ಲ, ಅವರೇ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ, ಅಪ್ಪರ್ ಭದ್ರಾನ 5,300 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಕೇಂದ್ರ ಸರ್ಕಾರದವರು. ಅದರಿಂದ ನಾವು ಕೊಡ್ತೀವಿ 5,300 ಕೋಟಿ, ಅವ್ರು ಕೊಟ್ಟದ ಹಂಗೆ ಕೊಟ್ಬಿಡ್ತೀವಿ ಅಂತ ಹೇಳಿದ್ರಲ್ಲ ಬಜೆಟ್ ಭಾಷಣದಲ್ಲಿ ಹೇಳಿರೋದು. ಬೇರೆ ಸುಮ್ಮನೆ ಏನೋ ಭಾಷಣ ಮಾಡಿರೋದಲ್ಲ, ಬಜೆಟ್ ಸ್ಪೀಚ್ನಲ್ಲಿ ಹೇಳಿರೋದು. ಅದು ಕೊಡಲಿಲ್ಲ, ಇವತ್ತಿನವರೆಗೆ ಕೊಟ್ಟಿಲ್ಲ. ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿದ್ದೀವಿ, ಈ ವರ್ಷ ಮುಗೀತಾ ಬಂದಿದೆ. ಇವತ್ತಿನವರೆಗೆ 1 ರೂಪಾಯಿ ಕೊಟ್ಟಿಲ್ಲ, 1 ರೂಪಾಯಿನೂ ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಯಿತು, ಇದು ಒಂದಾಯ್ತಾ. ಮಹದಾಯಿ ಯೋಜನೆ ಇವತ್ತಿನವರೆಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಯಾರು ಕೊಡಬೇಕಾಗಿರೋರು? ಏನಪ್ಪ, ಗೌರ್ಮೆಂಟ್ ಆಫ್ ಇಂಡಿಯಾ. ಇವತ್ತಿನವ್ರಿಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಲಿಲ್ಲ. ಅಪ್ಪರ್ ಕೃಷ್ಣ ಇವತ್ತಿನವ್ರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಮೇಕೆದಾಟು ಇವತ್ತಿನವ್ರಿಗೆ ಪರ್ಮಿಷನ್ ಕೊಡಲಿಲ್ಲ. ಇವೆಲ್ಲ ಇಂಜಸ್ಟಿಸ್ ಅಲ್ಲೋ ಕರ್ನಾಟಕಕ್ಕೆ. ಆಮೇಲೆ ಸ್ಪೆಷಲ್ ಈಗ 4.71% ಕೊಡಬೇಕಾಗಿತ್ತಲ್ಲ, 3.64 ಇಳಿಸಿದ್ರಿಂದ ಅವ್ರಿಗೆ ಗೊತ್ತಾದ ಮೇಲೆ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಿ ಅಂತೇಳಿ 5,495 ಕೋಟಿ ಕೊಡಬೇಕು ಅಂತೇಳಿ 15th ಫೈನಾನ್ಸ್ ಕಮಿಷನ್ ಅವರೇ ರೆಕಮೆಂಡ್ ಮಾಡಿದ್ದಾರೆ. 5,495 ಕೋಟಿ. ಅದಲ್ಲದೆ 15th ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ 3,000 ಕೋಟಿ ಫೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ ವಾಟರ್ ಬಾಡೀಸ್ ಡೆವಲಪ್ಮೆಂಟ್ಗೆ, 6,000 ಕೋಟಿ ಕೊಟ್ಟಿದ್ದಾರೆ. 6 + 5,495 11,495 ಕೋಟಿ. ಎಷ್ಟು? 11,495 ಕೋಟಿ. ಇದು ಕೊಡಲಿಲ್ಲ ಒಂದು ಪೈಸೆನೂ. ಇದನ್ನು ರಿಜೆಕ್ಟ್ ಮಾಡಿಬಿಟ್ರು. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ನಾನು ಇಂಟರ್ಫಿಯರ್ ಆಗಲ್ಲ ಫೈನಾನ್ಸ್ ಕಮಿಷನ್ನಲ್ಲಿ. ದೆನ್ ವೈ ಯು ಆರ್ ರಿಜೆಕ್ಟೆಡ್? ವೈ ಯು ರೆಫ್ಯೂಸ್ ಟು ಗಿವ್? ವೈ ನೀವು ಆಗಲ್ಲ? 15th ಫೈನಾನ್ಸ್ ಕಮಿಷನ್ ಇಂಟರ್ಫಿಯರ್ ಆಗಲ್ಲ. ಆಮೇಲೆ ಯಡಿಯೂರಪ್ಪ ಪೆದ್ದಾಗಿ ಏನು ಹೇಳ್ತಾರೆ, ಬಸವರಾಜ್ ಏನು ಹೇಳ್ತಾರೆ ಅಂತಂದರೆ, ಪೊಲಿಟಿಕಲ್ ಸ್ಟೇಟ್ಮೆಂಟು ಏನಂತ ಹೇಳ್ತಾರೆ, ಆ ಕಾಲದಲ್ಲಿ 15ನೇ ಫೈನಾನ್ಸ್ ಕಮಿಷನ್ ಆದಾಗ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್ ಆಗಿದ್ದರು, ಅವ್ರು ಸರಿಯಾಗಿ ರೆಪ್ರೆಸೆಂಟ್ ಮಾಡಲಿಲ್ಲ. ಆಗ 15ನೇ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆದಾಗ ಯಾರಿದ್ದದು? ಮಿಸ್ಟರ್ ನರೇಂದ್ರ ಮೋದಿ. ರಿಪೋರ್ಟ್ ತಗೊಂಡವ್ರು ಯಾರು? ಮಿಸ್ಟರ್ ನರೇಂದ್ರ ಮೋದಿ. ನಾವು ಸಮರ್ಥವಾಗಿ ವಾದ ಮಾಡಿಸಿದ್ದೀವಿ, ಆದರೂ ಅವರು ಕಾನ್ಸ್ಟಿಟ್ಯೂಟ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಯಾರ ಮಾತು ಕೇಳ್ತಾರೆ? ನಮ್ಮ ಮಾತು ಕೇಳ್ತಾರ, ಅವ್ರ ಮಾತು ಕೇಳ್ತಾರೆ? ಇಷ್ಟು ಅರ್ಥ ಆಗಲ್ಲ ಇವ್ರಿಗೆ, BJP ಬಸವರಾಜ ಬೊಮ್ಮಾಯಿಗೆ, ಯಡಿಯೂರಪ್ಪನಿಗೆ.